ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ಸೇಫ್ ಆಗಿದ್ದೀರಾ ಅಂತ ಅನ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಥೀಮ್ ಯುರೋಪ್. ಸೊ ನೀವೀಗ ಆಲ್ರೆಡಿ ತಮ್ಮನೇಲಿ ನೋಡಿದರೆ ನಾನು ಈ ವಿಡಿಯೋನ ಏದ್ರ ಬಗ್ಗೆ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಅಫ್ಕೋರ್ಸ್ ಜರ್ಮನಿ ಬಗ್ಗೆ ಮಾತಾಡಬೇಕು ಅಂದರೆ ದೇರ್ ಆರ್ ಲಾಟ್ ಆಫ್ ಟಾಪಿಕ್ಸ್, ಬಟ್ ನಾನು ಇವತ್ತು ಕೆಲವೊಂದು ಸಿಂಪಲ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ಈ ಇನ್ಫಾರ್ಮೇಷನ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ, ಯಾರಾದರೂ ಜರ್ಮನಿಗೆ ಫಸ್ಟ್ ಟೈಮ್ ಬರ್ತಿದ್ರೆ ಇಲ್ಲ ಫಸ್ಟ್ ಟೈಮ್ ಬರಬೇಕು ಅಂದ್ಕೊತಿದ್ರೆ ಅಂಥವ್ರಿಗೆ ಈ ಇನ್ಫಾರ್ಮೇಷನ್ ತುಂಬಾ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಫಸ್ಟ್ ಒನ್ ಬಂದು ಜರ್ಮನ್ ಲ್ಯಾಂಗ್ವೇಜ್. ಇಲ್ಲಿ ಜರ್ಮನ್ ಲ್ಯಾಂಗ್ವೇಜ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ಇಲ್ಲಿ ಹಳ್ಳಿಗಳಿಗೆ ಹೋದರೆ ಯಾರೂ ಇಂಗ್ಲೀಷ್ ಮಾತಾಡಲ್ಲ. ಮತ್ತು ಇನ್ ಕೇಸ್ ನೀವೇನಾದರೂ ದೊಡ್ಡ ಸಿಟೀಸ್ ಲೈಕ್ ಬರ್ಲಿನ್, ಸ್ಟುಟ್ಗಾರ್ಟ್, ಮ್ಯೂನಿಕ್ ಈ ಥರ ಸಿಟೀಸಲ್ಲಿ ಹೋದರೆ ಸ್ವಲ್ಪ ಇಂಗ್ಲೀಷ್ನ ಕೇಳಿಸ್ಕೋಬೋದು. ಬಟ್ ಅವರು ಕೂಡ ನೀವು ಜರ್ಮನ್ನಲ್ಲೇ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಚಿಕ್ಕ ಶಾಪಿಂದ ಹಿಡಿದು ದೊಡ್ಡ IT ಕಂಪ್ನಿ ತನಕ ಜರ್ಮನ್ ಲ್ಯಾಂಗ್ವೇಜನ್ನು ಯೂಸ್ ಮಾಡೋದು, ಇಂಗ್ಲೀಷ್ ಯಾರು ಯೂಸ್ ಮಾಡಲ್ಲ. ಸೊ ನೀವೇನಾದರೂ ಮೂವ್ ಆಗಬೇಕು ಅಂತಿದ್ರೆ ಇಲ್ಲ ಮೂವ್ ಆಗ್ತಿದ್ರೆ ಅಟ್ಲೀಸ್ಟ್ ಬೇಸಿಕ್ ಜರ್ಮನ್ನ ಕಲ್ತ್ಕೊಂಡು ಬನ್ನಿ, ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಕ್ಯಾಶ್. ಸೊ ಕ್ಯಾಶ್ ಇಸ್ ಅ ಕಿಂಗ್ ಅಂತ ಹೇಳ್ತಾರಲ್ವಾ, ಜರ್ಮನಿಲೂ ಅಷ್ಟೇ ಕ್ಯಾಶ್ ಇಸ್ ಅ ಕಿಂಗ್ ಅಂತಾನೆ ಹೇಳ್ಬೋದು. ಇಲ್ಲಿ ಮೋಸ್ಟ್ ಆಫ್ ದಿ ಪ್ಲೇಸಸ್ ಪೇಮೆಂಟ್ನ ಕ್ಯಾಶಲ್ಲೇ ಅಕ್ಸೆಪ್ಟ್ ಮಾಡೋದು. ಯಾವ ಥರ ಅಂದರೆ ಚಿಕ್ಕ ಚಿಕ್ಕ ರೆಸ್ಟೋರೆಂಟ್ಸ್, ಐಸ್ ಕ್ರೀಮ್ ಶಾಪ್ಸ್ ಇಂಥ ಕಡೆ ಎಲ್ಲ ಕಾರ್ಡ್ಗಿಂತ ಕ್ಯಾಶ್ ಪೇಮೆಂಟ್ನೇ ಅಕ್ಸೆಪ್ಟ್ ಮಾಡ್ಕೊತಾರೆ. ಸೊ ನಮ್ಮ ಇಂಡಿಯಾ ಥರ UPI ಟ್ರಾನ್ಸಾಕ್ಷನ್ ಜರ್ಮನಿಯಲ್ಲಿ ಇಲ್ಲ. ಸೊ ಇಟ್ಸ್ ಬೆಟರ್ ಟು ಕ್ಯಾರಿ ಆಲ್ವೇಸ್ ಕ್ಯಾಶ್ ಜರ್ಮನಿಯಲ್ಲಿ ಟ್ರಾವೆಲ್ ಮಾಡುವಾಗ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ಸಂಡೇಸ್ ಆರ್ ಕ್ಲೋಸ್ಡ್. ಇದನ್ನ ಕೇಳಿ ನಿಮಗೆ ಶಾಕ್ ಆಯ್ತಲ್ವಾ? ನನಗೂ ಇಲ್ಲಿ ಹೊಸದಾಗಿ ಬಂದಾಗ ಶಾಕ್ ಆಗಿತ್ತು. ಜರ್ಮನಿಯಲ್ಲಿ ಸಂಡೇಸ್ ಮತ್ತು ಪಬ್ಲಿಕ್ ಹಾಲಿಡೇಸ್ ಸೂಪರ್ ಮಾರ್ಕೆಟಿಂದ ಹಿಡಿದು ಶಾಪಿಂಗ್ ಮಾಲ್ಸ್ ತನಕ ಎಲ್ಲನೂ ಕ್ಲೋಸ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಕೂಡ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗಲಿ ಅನ್ನೋ ರೀಸನ್ನಿಂದ. ಬಟ್ ಚಿಕ್ಕ ಚಿಕ್ಕ ಬೇಕ್ರೀಸ್ ಮತ್ತು ರೆಸ್ಟೋರೆಂಟ್ಸ್ ಎಲ್ಲನೂ ಓಪನ್ ಇರುತ್ತೆ. ಇನ್ ಕೇಸ್ ನಿಮಗೆ ಹಾಲಿಡೇಸ್ ಟೈಮಲ್ಲಿ ಎಮರ್ಜೆನ್ಸಿಯಲ್ಲಿ ಏನಾದರೂ ಮಿಲ್ಕ್ ಈ ಥರ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನೀವು ಊರಲ್ಲಿರುವಂಥ ನಿಯರ್ ಬೈ ಗ್ಯಾಸ್ ಸ್ಟೇಷನ್ಸಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಬಂದು ಅಕಾಮಿಡೇಷನ್. ನೀವು ಜರ್ಮನಿಲಿ ಏನಾದರೂ ಮನೆ ಇಲ್ಲಾಂದ್ರೆ ಅಪಾರ್ಟ್ಮೆಂಟ್ನ ರೆಂಟಿಗೆ ಹುಡುಕ್ತೀರಾ ಅಂತಂದ್ರೆ ಯೂಶಲ್ ಆಗಿ ನಿಮಗೆ ಅನ್ಫರ್ನಿಶ್ಡ್ ಮನೆ ಸಿಗೋದು. ವೆರಿ ರೇರ್ ಕೇಸ್ ನಿಮಗೆ ಫರ್ನಿಶ್ಡ್ ಮನೆ ಸಿಕ್ಕತ್ತೆ. ಅದರಲ್ಲೂ ಎಸ್ಪೆಷಲಿ ಕಿಚನ್ ಸೆಟಪ್ ಏನೂ ಇರಲ್ಲ, ಖಾಲಿ ಕಿಚನ್ ಇಂದ ಸಿಕ್ಕತ್ತೆ. ಸೊ ನೀವು ಇಂಥ ಟೈಮಲ್ಲಿ ಹೊಸ ಕಿಚನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಏನಾದರೂ ನಿಮಗೆ ಹೊಸ ಕಿಚನ್ನ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಮ್ಮ ಇಂಡಿಯಾಲಿ ಹೆಂಗೆ OLX ಇದೆ, ಅದೇ ಥರ ಜರ್ಮನಿಯಲ್ಲಿ ಕೆಲವೊಂದು ವೆಬ್ಸೈಟ್ಸ್ ಇದೆ. ಇಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಕಿಚನ್ನ ಪರ್ಚೇಸ್ ಮಾಡ್ಬೋದು. ನೀವು ಮನೆ ಖಾಲಿ ಮಾಡಿ ಹೋಗುವಾಗ ಈ ಕಿಚನ್ನ ನಿಮ್ಮ ಓನರ್ಗೆ ಇಲ್ಲ ನೆಕ್ಸ್ಟ್ ಬರುವಂಥ ಟೆನೆಟ್ಗೆ ಸೇಲ್ ಮಾಡಿ ಹೋಗ್ಬೋದು. ಇಬ್ಬರಿಗೂ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನೀವು ಮತ್ತೆ ವೆಬ್ಸೈಟಲ್ಲಿ ಸೇಲ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಜರ್ಮನ್ಸ್ಗೆ ವಾರ್ಮ್ ಲೈಟ್ಸ್ ಯೂಸ್ ಮಾಡೋಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಆದರೆ ನಮ್ಗೆ ಈ ವಾರ್ಮ್ ಲೈಟ್ಸ್ ಯೂಸ್ ಮಾಡಿದ್ರೆ ತುಂಬಾನೇ ಡಲ್ ಆಗಿ ಲೇಸಿ ಆಗಿ ಅನ್ಸುತ್ತೆ. ಸೊ ಈ ಟೈಮಲ್ಲಿ ನೀವು ಲೈಟ್ಸ್ನ ಬ್ರೈಟ್ ಲೈಟ್ಸ್ ಜೊತೆ ಸ್ವ್ಯಾಪ್ ಮಾಡ್ಕೊಬೋದು. ಬಟ್ ನೀವು ಮನೆ ಖಾಲಿ ಮಾಡಿ ಹೋಗುವಾಗ ನಿಮಗೆ ಓನರ್ ಮನೆನ ಯಾವ ಕಂಡೀಷನಲ್ಲಿ ಕೊಟ್ಟಿರ್ತಾರೆ ಅದೇ ಕಂಡೀಷನಲ್ಲಿ ವಾಪಸ್ ಕೊಡಬೇಕು. ಮತ್ತೆ ಫಾರಿನ್ ಅಂದ್ರೆ ಮನೆಗಳು ದೊಡ್ಡದಾಗಿರತ್ತೆ ಅಂತ ಅನ್ಕೊಂತೀವಲ್ವಾ, ಯೂಶಲಿ ಇಲ್ಲಿ ಮನೆಗಳು ಸ್ವಲ್ಪ ಚಿಕ್ಕದಾಗೇನೆ ಇರುತ್ತೆ. ಸೊ ನೀವು ಬರುವಾಗ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಬಂದ್ರೆ ಒಳ್ಳೇದು. ಸೊ ನೆಕ್ಸ್ಟ್ ಒನ್ ಬಂದು ಟಿಪ್ಸ್. ಜರ್ಮನಿಯಲ್ಲಿ ಟಿಪ್ಪಿಂಗ್ ಕಲ್ಚರ್ ಎಲ್ಲ ತುಂಬಾನೇ ಕಾಮನ್. ನೀವೇನಾದ್ರೂ ಬಾರ್ಗೆ ಹೋದ್ರೆ ಇಲ್ಲ ರೆಸ್ಟೋರೆಂಟ್ಸ್ಗೆ ಹೋದ್ರೆ ಇಲ್ಲಿ ವೇಟ್ರಸ್ ಮಿನಿಮಮ್ 10% ಆಫ್ ದ ಬಿಲ್ ಟಿಪ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನೀವು ನೆಕ್ಸ್ಟ್ ಟೈಮ್ ಜರ್ಮನಿಲಿ ರೆಸ್ಟೋರೆಂಟ್ಸ್ಗೆ ಹೋದ್ರೆ ಟಿಪ್ಸ್ ಮಾತ್ರ ಕೊಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಒನ್ ಬಂದು ಡ್ರಿಂಕಿಂಗ್ ಇನ್ ಪಬ್ಲಿಕ್. ಜರ್ಮನಿಯಲ್ಲಿ ಪಬ್ಲಿಕ್ ಅಲ್ಲಿ ಡ್ರಿಂಕ್ ಮಾಡೋದು ತುಂಬಾನೇ ಕಾಮನ್. ಎಸ್ಪೆಷಲಿ ಸಮ್ಮರ್ ಬಂದ್ರೆ ಪಾರ್ಕ್ಸ್ ಅಲ್ಲಿ ಇರ್ಬೋದು, ಇಲ್ಲಾಂದ್ರೆ ಸ್ಟ್ರೀಟ್ಸ್ ಅಲ್ಲಿ ಜನರಲ್ ಆಗಿ ಬಿಯರ್ ಇಟ್ಕೊಂಡು ಕುಡಿತಿರ್ತಾರೆ. ಸೊ ನಂಗೆ ಇದು ಫಸ್ಟ್ ಟೈಮ್ ನೋಡಿದಾಗ ತುಂಬಾನೇ ಶಾಕ್ ಅನಿಸ್ತು. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಜರ್ಮನಿಯಲ್ಲಿ ವಾಟರ್ಗಿಂತ ಬಿಯರ್ ಕಾಸ್ಟ್ ಕೂಡ ಸ್ವಲ್ಪ ಕಮ್ಮಿನೇ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಡ್ರಿಂಕಿಂಗ್ ವಾಟರ್. ಜರ್ಮನಿಯಲ್ಲಿ ಡ್ರಿಂಕಿಂಗ್ ವಾಟರ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಮನೆಗಳಲ್ಲಿ ನೀವು ಡೈರೆಕ್ಟ್ ಆಗಿ ಟ್ಯಾಪ್ ಇಂದ ಬರೋ ವಾಟರ್ನೇ ಕುಡಿಬಹುದು. ಬಟ್ ನೀವೇನಾದ್ರೂ ಆಚೆ ಹೋಗಿ ನೀರು ಬೇಕು ಅಂತಂದ್ರೆ ನೀವು ಪೇ ಮಾಡಿನೇ ತಗೋಬೇಕು. ಇಲ್ಲಿ ಫ್ರೀ ಆಗಿ ಸಿಕ್ಕಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾಲಿ ರೆಸ್ಟೋರೆಂಟ್ಸ್ಗೆ ಹೋದ್ರೆ ನಾರ್ಮಲ್ ವಾಟರ್ ಬೇಕಾ ಇಲ್ಲ ಬಿಸ್ಲೇರಿ ವಾಟರ್ ಬೇಕಾ ಅಂತ ಹೇಳ್ತಾರಲ್ವಾ, ಇಲ್ಲಿ ಜರ್ಮನಿಗಳಲ್ಲಿ ರೆಸ್ಟೋರೆಂಟ್ಸ್ಗೆ ಹೋದ್ರೆ ನಾವು ವಾಟರ್ಗೆ ಪೇ ಮಾಡಿನೇ ವಾಟರ್ನ ತಗೋಬೇಕು. ಸೊ ನೆಕ್ಸ್ಟ್ ಒನ್ ಬಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್. ಜರ್ಮನ್ಸ್ ಲವ್ಸ್ ರೂಲ್ಸ್. ಮತ್ತೆ ಇವರು ಎಲ್ಲಾ ರೂಲ್ಸ್ನು ಇಲ್ಲಿ ಫಾಲೋ ಮಾಡ್ತಾರೆ. ಮತ್ತೆ ಬೇರೆಯವ್ರು ಕೂಡ ಎಲ್ಲಾನು ಫಾಲೋ ಮಾಡ್ಲಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಟ್ರಾಫಿಕ್ ರೂಲ್ಸ್ ಬಂದ್ರೆ ಇಲ್ಲಿ ಜರ್ಮನಲ್ಲಿ ಬೈಸಿಕಲ್ ಯೂಸೇಜ್ ತುಂಬಾನೇ ಇದೆ. ಇದಕ್ಕೋಸ್ಕರನೇ ಸಪ್ರೇಟ್ ಬೈಸಿಕಲ್ ಲೇನ್ಸ್ ಇರುತ್ತೆ. ಸೊ ನಾವು ಆ ಲೇನ್ಸ್ ನ ಬ್ಲಾಕ್ ಮಾಡಂಗಿಲ್ಲ. ಇನ್ ಕೇಸ್ ನಾವು ಏನಾದ್ರು ಬ್ಲಾಕ್ ಮಾಡಿದ್ರೆ ಅವರು ನಮಗೆ ಡೈರೆಕ್ಟ್ ಆಗಿ ಯಾಕೆ ಬ್ಲಾಕ್ ಮಾಡಿದೀರಾ ಅಂತ ಕೇಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನಾವು ಇದ್ರ ಬಗ್ಗೆ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಸೊ ನೆಕ್ಸ್ಟ್ ಒನ್ ಬಂದು ಕ್ವೈಟ್ ಅವರ್ಸ್. ಇದನ್ನ ಜರ್ಮನ್ ಅಲ್ಲಿ ರೂಹೆಸೈಟ್ ಅಂತಾನು ಕರೀತಾರೆ. ಇದು ಮಂಡೇ ಟು ಸ್ಯಾಟರ್ಡೇ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಅಪ್ಲಿಕೇಬಲ್ ಆಗುತ್ತೆ. ಸಂಡೇಸ್ ಮತ್ತೆ ಅದರ್ ಪಬ್ಲಿಕ್ ಹಾಲಿಡೇಸ್ ನ ರೂಹೆ ಟಾಗ್ ಅಂತ ಕರೀತಾರೆ. ಇದು 24 ಅವರ್ಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ರೂಹೆಸೈಟ್ ಅಲ್ಲಿ ಯಾವುದೇ ತರಹದ ನಾಯ್ಸಸ್ ನ ನಾವು ಮಾಡಂಗಿಲ್ಲ. ಎಕ್ಸಾಂಪಲ್ ಲೌಡ್ ಮ್ಯೂಸಿಕ್ ಪ್ಲೇ ಮಾಡೋದು, ಪಾರ್ಟಿ ಮಾಡೋದು, ಇಲ್ಲ ಮಿಕ್ಸರ್ ಹಾಕೋದು, ಈ ತರ ಯಾವ್ದಾದ್ರು ನಾಯ್ಸ್ ಮಾಡಿದ್ರೆ ನಮ್ಮ ನೈಬರ್ಸ್ ನಮಗೆ ಡೈರೆಕ್ಟ್ ಇನ್ಫಾರ್ಮ್ ಮಾಡದೆ ಡೈರೆಕ್ಟ್ ಪೊಲೀಸ್ಗೆ ಕಾಲ್ ಮಾಡಿ ಅವ್ರನ್ನ ಕರ್ಸೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇದಂತೂ ಎಲ್ಲರೂ ಕಂಪಲ್ಸರಿ ಫಾಲೋ ಮಾಡಲೇಬೇಕು.
ಸೊ ನೆಕ್ಸ್ಟ್ ಒನ್ ಬಂದು ಬ್ಯೂರೋಕ್ರಸಿ. ಜರ್ಮನಲ್ಲಿ ಇನ್ನೂ ಕೂಡ ಎಲ್ಲಾನು ಡಾಕ್ಯುಮೆಂಟೇಷನಲ್ಲೇ ಮಾಡ್ತಾರೆ. ಅಂದರೆ ಪೇಪರ್ ವರ್ಕೆ ತುಂಬಾ ಇರುತ್ತೆ. ನಿಮ್ಮ ಲೆಟರ್ ಬಾಕ್ಸ್ ಅಂತೂ ಎವ್ರಿ ವೀಕ್ ಫುಲ್ ಆಗತ್ತಂತಾನೆ ಹೇಳ್ಬೋದು. ಯಾಕಂದರೆ ಇಲ್ಲಿ ಅಪಾಯಿಂಟ್ಮೆಂಟ್ಸ್ ಇರ್ಬೋದು, ಮತ್ತು ಫೈನ್ ಕಳಿಸೋದು, ಯಾವುದೇ ಒಂದು ಇನ್ಫಾರ್ಮೇಷನ್ ಕಳಿಸೋದಿದ್ರು ಎಲ್ಲದನ್ನು ಲೆಟರ್ ಮುಖಾಂತರನೇ ಕಳಿಸ್ತಾರೆ. ಮತ್ತು ಜರ್ಮನಿಯಲ್ಲಿ ಎಲ್ಲಾನು ಅಪಾಯಿಂಟ್ಮೆಂಟ್ ಬೇಸ್ಡೇ ವರ್ಕ್ ಆಗುತ್ತೆ. ಹೆಂಗಂದರೆ ಹಾಸ್ಪಿಟಲಿಂದ ಹಿಡಿದು ನೀವೊಂದು ಏರ್ ಕಟ್ಗೆ ಹೋಗ್ಬೇಕಂತಂದ್ರೂ ಅಪಾಯಿಂಟ್ಮೆಂಟ್ ತೊಗೋಬೇಕು. ಸೊ ಇದಕ್ಕೆ ನೀವು ಮುಂಚೆನೇ ಪ್ರಿಪೇರ್ ಆಗಿ ಬಂದರೆ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ ಒನ್ ಬಂದು ಇಂಟರ್ನೆಟ್ ಯೂಸೇಜ್. ಇಲ್ಲಿ ಅನ್ಅಫಿಷಿಯಲ್ ಆಗಿ ಮ್ಯೂಸಿಕ್ ಇಲ್ಲ ಮೂವಿನ ಡೌನ್ಲೋಡ್ ಮಾಡಬಾರ್ದು. ಇನ್ ಕೇಸ್ ಬೈ ಮಿಸ್ಟೇಕ್ ನೀವು ಆ ಥರ ಏನಾದರೂ ಮಾಡಿದರೆ ನಿಮ್ಮ ಇಂಟರ್ನೆಟ್ ಪ್ರೊವೈಡರ್ಸಿಂದ ವೆರಿ ಹೈ ಫೈನ್ಸ್ ಬರುತ್ತೆ. ಇದಂತೂ ಫಿಕ್ಸ್, ನೆಗ್ಲೆಕ್ಟ್ ಮಾಡಂಗೇ ಇಲ್ಲ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ನೆಕ್ಸ್ಟ್ ಒನ್ ಸ್ಮಾಲ್ ಟಾಕ್. ಜರ್ಮನ್ಸ್ಗೆ ಯೂಶುವಲ್ ಆಗಿ ಸ್ಮಾಲ್ ಟಾಕ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಬಟ್ ನೀವೇನಾದರೂ ರೋಡಲ್ಲಿ ಹೋಗ್ತಿದ್ರೆ ಇಲ್ಲ ಸ್ಟ್ರೀಟ್ಸಲ್ಲಿ ವಾಕಿಂಗ್ ಮಾಡ್ತಿದ್ರೆ ಬೇಸಿಕ್ ಗ್ರೀಟ್ ಮಾಡ್ತಾರೆ, ಹಾಯ್ ಅಲೋ ಅಂತ. ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಯೂಶುವಲ್ ಆಗಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಇವರು ತುಂಬಾ ರೂಡ್ ಆಗಿರ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಇವರೇನಾದರೂ ನಿಮ್ಮ ಜೊತೆ ಫ್ರೆಂಡ್ಸ್ ಆಗಿ ಓಪನ್ ಅಪ್ ಆಗಿ ಮಾತಾಡಿದರೆ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ನೆಕ್ಸ್ಟ್ ಒನ್ ಸಿಂಪಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಟ್ರಾವೆಲ್ ಅಡಾಪ್ಟರ್. ನಮ್ಮ ಇಂಡಿಯನ್ ಸಾಕೆಟ್ಸ್ಗೂ ಇಲ್ಲಿ ಯುರೋಪಿಯನ್ ಸಾಕೆಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವೇನಾದರೂ ಇಂಡಿಯಾಯಿಂದ ಕ್ಯಾರಿ ಮಾಡಿರೋ ನಿಮ್ಮ ಓನ್ ಲ್ಯಾಪ್ಟಾಪ್ ಚಾರ್ಜರ್ ಇರ್ಬೋದು ಇಲ್ಲ ಮೊಬೈಲ್ ಚಾರ್ಜರ್ ಇರ್ಬೋದು, ಇಲ್ಲಿ ಕನೆಕ್ಟ್ ಮಾಡ್ತೀರಾ ಅಂದರೆ ಕನೆಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ಬೆಟರ್ ನೀವು ಯೂನಿವರ್ಸಲ್ ಅಡಾಪ್ಟರ್ ಇಲ್ಲಾಂದರೆ ಯುರೋಪಿಯನ್ ಅಡಾಪ್ಟರ್ನ ಕ್ಯಾರಿ ಮಾಡೋದು ತುಂಬಾ ಒಳ್ಳೆಯದು. ಇದನ್ನು ನೀವು ಅಮೆಝಾನ್ ಆಗಲಿ ಇಲ್ಲ ಫ್ಲಿಪ್ಕಾರ್ಟಲ್ಲಾಗಲಿ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಸೊ ಮರಿದೇನೆ ಕ್ಯಾರಿ ಮಾಡಿ. ನಿಮಗೆ ಯಾವ ಪಾಯಿಂಟ್ ಶಾಕಿಂಗ್ ಮತ್ತು ಸರ್ಪ್ರೈಸಿಂಗ್ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಇನ್ಸ್ಟಾ ಐಡಿನೂ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಫಾಲೋ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.